ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಅಂದಂಗೆ ಇವತ್ತು ಲಾಸ್ಟ್ ಟೈಮ್ ಹೇಳ್ದಂಗೆ ಪಾರ್ಟ್ 2 ಈ ಥರ ಮಾಡ್ತೀನಿ ಅಂತ ಹೇಳಿದ್ದೆ. ಮೀಶೋಯಿಂದ ಏನೇನು ಕೊರಿಯರ್ ಬಂದಿದೆ ಅದನ್ನು ಪಾರ್ಟ್ 2 ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊರಿಯರ್ ಎಲ್ಲ ಒಂದೆರಡು ಮೂರು ಪೆಂಡಿಂಗ್ ಇತ್ತಲ್ಲ, ಸೊ ಅದೆಲ್ಲ ಬಂದಿದೆ. ಹಾಗಾಗಿ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಕೊರಿಯರ್ ಏನು ಬಂದಿತ್ತು ಅಂದರೆ ಬಾಕ್ಸ್ನೆಲ್ಲನೂ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ರಿಟರ್ನ್ ಮಾಡೋದೇನಾದರೂ ಇತ್ತು ಅಂತ ಹೇಳಿದ್ರೆ ರಿಟರ್ನ್ ಮಾಡೋಕ್ಕೆ ಈಸಿ ಆಗಲಿ. ಆಮೇಲೆ ರಿಟರ್ನ್ ಡೇಟ್ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ ರಿಟರ್ನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ. ಸೊ ಯಾವುದೇ ಥರದ ಡ್ಯಾಮೇಜ್ ಈ ಥರ ಏನೂ ಬಂದಿರಲಿಲ್ಲ. ಹಾಗಾಗಿ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಈವನ್ ನನಗಿಷ್ಟ ಆಗಿದ್ದು ಇಟ್ಕೊಂಡಿದ್ದೀನಿ, ಬೇಡದೇ ಇರೋದನ್ನ ಕೆಲವೊಂದು ರಿಟರ್ನ್ ಮಾಡಿದ್ದೀನಿ. ಏನು ಇಷ್ಟ ಆಗಿ ನಾನು ಯೂಸ್ ಮಾಡಬೇಕು ಈ ಪ್ರಾಡಕ್ಟ್ನ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಯಾಕೆ ಅಂದರೆ ಇದು ಸ್ವಲ್ಪ ಈ ಥರ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಪಿಂಗಾಣಿ ಜಾರ್ ಬರುತ್ತಲ್ಲ, ಸೊ ಅದನ್ನು ತರಿಸ್ಕೊಂಡಿದ್ದೆ. ಇದಂತೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ನಾನು ನಿಮಗೆ ಯಾವ ಥರ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಅಂತಲೂ ಶೇರ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡಿದ್ಮೇಲೆ ಯಾವುದೇ ಥರದ ಡ್ಯಾಮೇಜ್ ಆಗಿಲ್ಲ ಅಂತ ಅಂದಮೇಲೆ ಅವ್ರು ಹೇಗೆ ಪ್ಯಾಕ್ ಮಾಡಿದ್ರು ಅದೇ ಥರ ಪ್ಯಾಕ್ ಮಾಡಿ ನಾನು ಹಾಗೆ ಇಟ್ಟಿದ್ದೆ. ನಾನು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಈ ಥರದ್ದು ಜಾರ್ ನೋಡಿದ್ದೆ, ಸೇಮ್ ಇದೇ ಥರದ್ದು ನೋಡಿದ್ದೆ. ಅಲ್ಲಿ 2 ಜಾರ್ಗೆ 400 ರುಪೀಸು ಏನೋ ಹೇಳಿದರು. ಪರ್ ಜಾರ್ 200 ರುಪೀಸ್ ಆ ಥರ ಹೇಳಿದರು. ಬಾರ್ಗಿನ್ ಮಾಡಿದರೆ ಒಂದು 150 ರುಪೀಸ್ ಕೊಡ್ತಾಯಿದ್ರು ಅನಿಸುತ್ತೆ. ಇದೂ ಸೇಮ್ 300-350 ಏನೋ ಆ ಥರ ಬರುತ್ತೆ. ನನಗೆ ಪ್ರೈಸ್ ನೆನಪಿಲ್ಲ. ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಪ್ರೈಸ್ ಎಷ್ಟು ಏನು ಅಂತ ಹೇಳಿಬಿಟ್ಟು. ಚಿಕ್ಕಪೇಟೆಲಿ ಏನು ನೋಡಿದ್ದೆ, ಇಲ್ಲೇನು ಕಾಣಿಸ್ತಾ ಇದೆ, ಇದು ಒಳಗಡೆ ಸ್ವಲ್ಪ ಒಡೆದೋಗಿರೋ ಥರ ಎಲ್ಲ ಇರ್ತಿತ್ತು. ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಚಿಕ್ಕಪೇಟೆಯಲ್ಲಿ. ನಾನು ಅಲ್ಲೇ ತೊಗೊಂಡ್ಬಿಡ್ತಾ ಇದ್ದೆ. 150 ಅಷ್ಟೇ ಅಲ್ವಾ, ಆನ್ಲೈನಲ್ಲೂ ಎಲ್ಗೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿ ಅಲ್ಲೇ ತೊಗೊತಾ ಇದ್ದೆ. ಬಟ್ ಇಷ್ಟು ನೀಟಾಗಿ ಇರಲಿಲ್ಲ, ಅದು ಒಳಗಡೆ ಫಿನಿಶಿಂಗ್ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಹಾಗಾಗಿ ಬೇಡ ಆನ್ಲೈನಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರಲಿಲ್ಲ, ಹಾಗೆ ಬಂದಿದ್ದೆ. ಇಲ್ಲೂ ಯಾವುದೇ ಥರದ್ದು ಡ್ಯಾಮೇಜ್ ಆ ಥರ ಏನಿಲ್ಲ, ನೀಟಾಗಿ ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರಿಟರ್ನ್ ಮಾಡಲಿಲ್ಲ. ಇದು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಯೂಸ್ ಮಾಡೋಣ ಇದನ್ನು ಅಂತ ಹೇಳಿಬಿಟ್ಟು ನಾನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ, ಯೂಸ್ ಮಾಡ್ತಾಯಿದ್ದೀನಿ. ಇದು 2 ಸೆಟ್ ಬರುತ್ತೆ, ಅಂದರೆ ಇದೊಂದು ಮತ್ತು ಇನ್ನೊಂದು ಈ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಬರುತ್ತೆ. ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಏನಪ್ಪ ಅಂದರೆ ಈ ಒಂದು ಏನಂತಾರೆ ಇದೂ ಕಿಚನ್ದು ಜಾರ್, ಪ್ಲಾಸ್ಟಿಕ್ ಜಾರ್. ಇದು ನನಗೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಕ್ಕೆಲ್ಲ ಬಾಕ್ಸು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು. ಇದೂ ಪ್ರೈಸ್ ಕಡಿಮೆ ಇದೆ. ಸೊ ಹಾಗಾಗಿ 12 ಏನೋ ಬರುತ್ತೆ. ಈ ಪ್ರೈಸಿಗೆ ಇದು 12 ಓಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಕ್ವಾಲಿಟಿ ಅಂತ ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ, ಈ ಥರ ಸ್ವಲ್ಪ ಚೆನ್ನಾಗಿಲ್ಲ. ಇರಲಿ, ಈ ಪ್ರೈಸಿಗೆ 12 ಬಾಕ್ಸ್ ಬಂದಿದೆ, ಇನ್ನೆಂಥ ಕ್ವಾಲಿಟಿದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನೇನು ರಿಟರ್ನ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಂಗೆ ಇಷ್ಟ ಆಯಿತು ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಏನಪ್ಪ ಅಂದರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ, ಬಟ್ ಓಕೆ ಇರಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು
ಕುಟಾಣಿ ಆರ್ಡರ್ ಮಾಡಿದ್ದೆ. ಅಂದರೆ ಇದು ಕುಟಾಣಿ ಅಂತಲೇ ಹೇಳ್ತಾರೆ, ಇನ್ನೇನು ಬೇರೆ ಏನಾದರೂ ಹೇಳ್ತಾರೆ ಏನೋ ನಂಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಸ್ಟೀಲ್ ಏನೋ ಗೊತ್ತಿಲ್ಲ, ಸರಿಯಾಗಿ ಐಡಿಯಾ ಇಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಹಾಗಾಗಿ ಇದನ್ನು ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗುಂಡ ನಿನ್ನೂ ತೋರಿಸ್ಲಾ? ದಿಕ್ಕಲಿಕ್ಕೆ ಬರ್ತಾಯಿತ್ತು. ಹೋಗಿ ನೀರು ಕುಡಿಯೋದು. ವಿಡಿಯೋ ಮಾಡೋ ಆಗಿಲ್ಲ, ಬಂದ್ಬಿಡ್ತಾನೆ ಇಲ್ಲಿ ಕೂತ್ಕೊಂಡು ಏನಾದರೂ ಕಿತಾಪತಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕುಟಾಣಿ ಏನಿದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಈ ಚಕ್ಲಿ ಮೇಕರು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಏನು ಟೈಟ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಈ ಥರ 6 ಪೀಸ್ ಏನೋ ಕೊಟ್ಟಿದ್ದಾರೆ, ಡಿಸೈನು ಈ ಥರ ಸ್ಟಾರು ಹೀಗೆ. ಮತ್ತು ಲಾಸ್ಟ್ ಒನ್ ಈ ಥರ 6 ಪೀಸ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ ಇದು ಕ್ಲೋಸ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟು ಇದು ಉಕ್ಕು ಗಿಫ್ಟಾಗಿ ಬಂದಿದೆ ಇದು ಆರ್ಡ್ರ್ ಮಾಡಿದ್ದಕ್ಕೆ. ಇದೇನಂದರೆ ಆಯಿಲ್ ಸ್ಪ್ರೇ ಮಾಡ್ತಾರಲ್ಲ, ಅಂದರೆ ಚಪಾತಿ ದೋಸೆ ಈ ಥರ ಎಲ್ಲ ಮಾಡಿದಾಗ ಈ ಥರ ಆಯಿಲ್ ಸ್ಪ್ರೇ ಮಾಡೋಕ್ಕೆ. ನಾನು ಇದರಲ್ಲಿ ನೀರು ಹಾಕಿದ್ದೆ ಆಲ್ರೆಡಿ, ಚೆಕ್ ಮಾಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನೀರು ಹಾಕಿದ್ದೆ. ಸೊ ಹಾಗಾಗಿ ಅದೇ ಬರ್ತಾಯಿದೆ. ಆಯಿಲ್ ಸ್ಪ್ರೇ ಮಾಡೋಕ್ಕೆ ಚೆನ್ನಾಗಿದೆ ಇದನ್ನು. ಮತ್ತು ಇದ್ರ ಜೊತೆ ಒಂದು ಹುಕ್ಕು ಗಿಫ್ಟ್ ಕೊಟ್ಟಿದ್ದಾರೆ, ನನಗೆ ಇಷ್ಟ ಆಯಿತು. ಮತ್ತು ಇದು ಗ್ಲಾಸ್, ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲ, ಗ್ಲಾಸು. ಇದು ಚೆನ್ನಾಗಿದೆ ಒಂಥರ, ಇದನ್ನು ಅಷ್ಟೆ. ಮತ್ತು ಇದೇನಪ್ಪ ಅಂತ ಹೇಳಿದ್ರೆ, ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಇದು ರೊಟ್ಟಿ ತವಾ ಬರುತ್ತಲ್ಲ ಅದು. ಇದು ಸಖತ್ ವೆಯ್ಟ್ ಇದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 200 ಏನೋ ಸಮಥಿಂಗ್ ಏನೋ ಬರುತ್ತೆ. ನಾನು ಪ್ರೈಸ್ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ನಂಗೆ ಅಷ್ಟು ಐಡಿಯಾ ಇಲ್ಲ. ಮತ್ತು ನಾನು ರೊಟ್ಟಿ ಮಾಡಿದಾಗ ಈಗ ನಾನ್ ಸ್ಟಿಕ್ ಪ್ಯಾನ್ ಬರುತ್ತಲ್ಲ ಅದ್ರ ಮೇಲೆ ಮಾಡ್ತಾಯಿದ್ದೆ, ಅದು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂದರೆ ಇದರಲ್ಲಿ ಮಾಡಿದಾಗ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು, ಅಷ್ಟು ನೀಟಾಗಿ ರೊಟ್ಟಿ ಬರ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ತರಿಸ್ದೆ. ಚೆನ್ನಾಗಿದೆ, ಒಂಥರ ಸಖತ್ ವೆಯ್ಟ್ ಇದೆ, ಇಷ್ಟು ದೊಡ್ಡದು ಬರುತ್ತೆ, ವೆಯ್ಟ್ ಇದೆ ಸಖತ್. ಮತ್ತು ಈ ಥರ ಪಿಲ್ಲೋ ತರಿಸಿದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ಈ ಚೇರ್ ಎಲ್ಲ ಇರುತ್ತಲ್ಲ, ಚೇರಿಗೆ ಈ ಥರ ಪಿಲ್ಲೋ ಹಾಕಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿ
ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೆಟ್ ಆಫ್ 4 ಬಂದಿರುತ್ತೆ. ಇದರಲ್ಲೂ ಕಲರ್ಸ್ ಸಿಗುತ್ತೆ, ಬಟ್ ನಾನು ಗ್ರೇ ಆರ್ಡರ್ ಮಾಡಿದ್ದೆ. ಗ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಗ್ರೇ ತರಿಸಿದ್ದೀನಿ. ನನಗೆ ಇದು ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ ನಾನು ಏನೇನು ಮೀಶೋಯಿಂದ ಆರ್ಡರ್ ಮಾಡಿ ತರಿಸಿದೆ ಅಂತ ಹೇಳಿಬಿಟ್ಟು. ಎಲ್ಲ ಪ್ರಾಡಕ್ಟು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಯೂಸ್ ಮಾಡೋಣ ಆ ಪ್ರಾಡಕ್ಟ್ಸ್ನ ಅಂತ ಹೇಳಿ ನಾನು ಯಾವುದೇ ಥರದ ರಿಟರ್ನ್ ಮಾಡಿದೆ. ನಾನು ಹಾಗೆ ಇಟ್ಟಿದ್ದೀನಿ. ಮತ್ತು ಅದನ್ನು ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡು ಆ ಪ್ರಾಡಕ್ಟು ರಿವ್ಯೂ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಬ್ಲಾಗ್ನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ನೋಡೋಕ್ಕೆ ನೀವೇನಾದರೂ ಇಷ್ಟಪಟ್ಟರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.